ರೈತರ ಪರವಾಗಿ ಹೋರಾಟ ಮಾಡತಕ್ಕಂತ ಸಮಯದಲ್ಲಿ ಪೊಲೀಸರ ದಬ್ಬಾಳಿಕೆ ಹೆಚ್ಚಾಗಿದೆ. ನಾವು ಅರ್ಥಕೊಳ್ಳಬೇಕು, ರೈತರು ಯಾರು ಬಯಲಿಗೆ ಬರಬಾರ್ದಂತ ಉದ್ದೇಶದಿಂದ ಇವರು ಮಾಡ್ತಕ್ಕಂಥ ಸರ್ಕಾರದ ಕೆಲಸ ಇದೆ. ಆದರೆ ಒಬ್ಬ ರೈತರಿಗೆ ದಬ್ಬಾಳಿಕೆ ಮಾಡ್ತಕ್ಕಂಥ ಅಂದ್ರೆ ಸಾಮಾನ್ಯ ಜನರ ಗತಿ ಏನಿದೆ. ಆದ್ರೆ ನೀವು ಒಬ್ಬೊಬ್ಬರು ಯಾರನ್ನ ಬಂದ್ರ ನಿಮ್ಗೆ ಏನಾದ್ರೂ ಕೇಳ್ತಾರ? ಏನು ಕೇಳಲ್ಲ. 200 ಯೂನಿಟ್ ಫ್ರೀ ಅಂತ ಹೇಳ್ತಾರ, ಎಲ್ಲಿನೂ ಫ್ರೀ ಕೊಡ್ತಾ ಇಲ್ಲ, ಬಿಲ್ ವಸೂಲು ಮಾಡ್ತಾ ಇದ್ದಾರೆ. ಒಬ್ಬ ರೈತರಿಗೆ ಕಂಬ ಹಾಕ್ಬೇಕಾದ್ರೆ ನೀವೇ ಹಾಕೊಂತವ್ರಿ, ವೈರ್ ಹಾಕೋರ್ ನೀವೇ ಹೇಳ್ಕೊಂತವ್ರಿ ಎಲ್ಲರೂ ಹೇಳ್ತಕ್ಕಂಥ ಇವರು ಪೈಲನಿಂದ ಫ್ರೀ ಇದ್ರು ರೈತರಿಗೆ ಒಂದು ಮೂಲೆ ಗುಂಪು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಯಾವುದು ಮಾಲ್ ಖರೀದಿ ಮಾಡಲ್ಲ, ದಲ್ಲಾಳಿಗಳು ನಿಂತೆ ಖರೀದಿ ಮಾಡ್ತಾರೆ. ನಾವು ಕೂತಿಗೆಸಿಂದ ಹೇಳ್ತಕ್ಕಂಥ ಕೆಲಸ ಏನಿದೆ, ನಾವು ರೈತರಿಂದ ಡೈರೆಕ್ಟ್ ಖರೀದಿ ಮಾಡ್ತೀವಿ. ಏನೋ ಒಂದು 10-20 ಕ್ವಿಂಟಲ್ ಖರೀದಿ ಮಾಡೋದು ಬಿಟ್ಬಿಡ್ತಾರ. ಇಂಥ ಒಂದು ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳಲೇಬೇಕು. ನಾವೆಲ್ಲ ರೈತರು ಯಾವುದು ಕೂಡಲೇಬೇಕು. ಹಳ್ಳಿಯಿಂದ ಬರ್ತಕ್ಕಂಥ ರೈತರನ್ನು ಹಳ್ಳಿಯಲ್ಲಿ ಎಲ್ಲರೂ ಹೋಗಿ ಇಷ್ಟು ಜನ ನಾವು ಸೇರಿದ್ದೇವೆ ಅಂದ್ರೆ ಒಂದು 50 ಹಳ್ಳಿ ಇದ್ರೆ 50 ಹಳ್ಳಿಯನ್ನ ಪರಿವರ್ತನೆ ಮಾಡೋಣ. ಆ ರೀತಿಯಾಗಿ ನಾವೆಲ್ಲರೂ ಪಣ ಕೊಟ್ಟು ಇವತ್ತಿನ ದಿವಸ ನಾವು ಹೋರಾಟ ಮಾಡ್ತಕ್ಕಂಥದ್ದು ಯಶಸ್ವಿ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಹಿತ ಒಳಗಡೆಯಿಂದ ಎದ್ದು ಬರೋಕೆ ತಯಾರಿಲ್ಲ. ಅವರಿಗೆ ಒಳಗಡೆ ಬಂದು ಗುಲಾಮರಂತೆ ಒಂದು ರೂಮಿನಲ್ಲಿ ಕೂತು 4 ಜನ ಮಾತಾಡ್ರಂತ ಹೇಳ್ತಾರ. ಬಂದಂತ ರೈತರಿಗೆ ಏನ್ ಹೇಳ್ತಾರ? ಆದ್ರೆ ಹೇಳ್ತಕ್ಕಂಥ ರೈತರು ಸಹಿತ ಏನ್ ಅನ್ಕೊಡ್ತಾರ? ಒಳ ಕುಂತ ಅವ್ರು ಏನು ಮಾತಾಡಿದ್ರು ಬಂದ್ಬಿಟ್ರು, ನಮ್ಗೆ ಏನ್ ಹೇಳಿಲ್ಲ, ಮನ ಸ್ಟ್ರೈಕಿ ಕರೆಸಿದ್ರು, ನಮ್ಗೆ ಗಾಳಿ ಕುಂದಿಸಿದ್ರು, ವಾಪಸ್ ಕಳಿಸ್ತಾರಂತ. ಇಂಥ ಮೆಸೇಜ್ ಹೋಗ್ಬಾರ್ದು. ಅವ ಯಾರೇ ಅಧಿಕಾರಿ ಇರ್ಲಿ, ಇಲ್ಲಿ ಬಂದು ಮಾತಾಡ್ಬೇಕು, ಇಲ್ಲಿ ಮೆಮೊರಂಡಮ್ ಇಲ್ಲೇ ತಗೊಳ್ಳಬೇಕು ಜಾಗದಲ್ಲಿ. ಕಲಬುರಗಿಯ ಒಂದು ಜಿಲ್ಲೆಯ ಒಂದು ಜಸ್ಕಾಂ ಕಚೇರಿ ಅಂತ ಒಂದು ಘಟಕ ಇರುತ್ತೆ. ಇದಕ್ಕೆ 9 ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಘಟಕ. ಇವತ್ತು ಸರ್ಕಾರ ಏನು ಮಾಡ್ಲಿಕ್ಕೆ ಹೊಂಟಿದಪ್ಪ ಅಂದ್ರೆ, ಬಂಧುಗಳ ರೈತರು ನೀವು ಗಮನದಲ್ಲಿ ಇಟ್ಕೋಬೇಕು. ಏನೇನು ಮಾಡ್ಲಿಕ್ಕೆ ಹೊಂಟಿದಪ್ಪ ಅಂದ್ರೆ, ಇವತ್ತು ಖಾಸಗೀಕರಣ 5 ಕಂಪನಿಗಳಿಗೆ ಡಿವೈಡ್ ಮಾಡಿದ್ದಾರೆ. 5 ಕಂಪನಿ, ಜಸ್ಕಾಮ, ಎಸ್ಕಾಮ, ಅದು ಇದು ಅಂತ 4-5 ಕಂಪನಿಗಳಿಗೆ ಇವತ್ತು ಕನ್ವೆಂಟ್ ಮಾಡಿದ್ದಾರೆ. ಕನ್ವೆಂಟ್ ಅಪ್ಪ ಅಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ, 2000 ಇಸ್ವಿಯಲ್ಲಿ ಮುಖ್ಯಮಂತ್ರಿ ಯಾರಿದ್ದಪ್ಪ ಅಂದ್ರೆ ರಾಮಕೃಷ್ಣ ಹೆಗಡೆ ಅವರಿದ್ರು. ರಾಮಕೃಷ್ಣ ಹೆಗಡೆ ಅವರಿದ್ದಾಗ ಅವಾಗೇನು ಡಿವೈಡ್ ಮಾಡಿದ್ರಪ್ಪ ಅಂದ್ರೆ, ಕರ್ನಾಟಕ ಎಲೆಕ್ಟ್ರಿಕಲ್ ಬೋರ್ಡ್ ಅಂತ ಮಾಡಿದ್ರು, KEB ಅಂತ ಹೇಳಿ ಮಾಡಿದ್ರು. KEB ಅಂತ ಹೇಳಿ ಮಾಡಿದ್ರು. ಇವಾಗ KEB ಅಂತ ಮಾಡಿದಾಗ ಅವಾಗ ಇಡೀ ಕರ್ನಾಟಕದ ರಾಜ್ಯ ರೈತರು ಚಳವಳಿಗೆ ಬೀದಿಗೆ ಬಂದ್ಬಿಟ್ರು. ಆವಾಗ ಸರ್ಕಾರ ವಾಪಸ್ ತಕೊಂಡ್ರು. ಇದೆ ಇಷ್ಟ ಅದು ರಾಮಕೃಷ್ಣ ಸರ್ಕಾರ ಇದೆ, ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ, ಅವರೆಲ್ಲ SM ಕೃಷ್ಣ ಅವರು ಇದ್ದಾಗ, SM ಕೃಷ್ಣ ಅವರು ಇದ್ದಾಗ ವಾಪಸ್ ತಕೊಂಡು ಮತ್ತೆ ಮುಂದುವರಿಸ್ತಾ ಇದ್ರು. ಇವಾಗ ಏನ್ ಮಾಡಿದಾರಪ್ಪ ಅಂದ್ರೆ, ನಿಮ್ಗೆ ಸೋಲಾರ್ ಕೊಡ್ತೀವಿ ಅಂತ ಹೇಳಿ ಮತ್ತೆ ಸೋಲಾರ್ ನೆಪದ ಮೇಲೆ ನಮ್ಮನ್ನು ಕನ್ವೆಂಟ್ ಮಾಡ್ತಾ ಇದ್ದಾರೆ. ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ ರೈತರ ಮೈಂಡನ್ನು ಡೆಮೊಲೇಷನ್ ಮಾಡಿ ರೈತರಿಗೆ ಅದು ಇದು ಮಾಡ್ತಾ ಇದ್ದಾರೆ. ಇವತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾರೆ. ಲಿಂಕ್ ಮಾಡಿ ಇವತ್ತು ನಾಳೆಗೆ ಇವತ್ತು ಅಲ್ಲಿ ಮೀಟರ್ ಹಾಕ್ತಾರ. ಇವರ ಮುಂದಿನ ಉದ್ದೇಶ, ಸರ್ಕಾರದ ಉದ್ದೇಶ ಇವತ್ತು ಮೀಟರ್ ಹಾಕಿ ರೈತರ ಕಡೆಗೆ ವಸೂಲಿ ಮಾಡಬೇಕು, ದುಬಾರಿ ದಂಡ ಅಂತ ಹೇಳಿ ಸರ್ಕಾರದ ತೀರ್ಮಾನ ಇದೆ. ಸರ್ಕಾರಕ್ಕೆ ನಾವು ಹೊರತುಪಡಿಸಿ ಸರ್ಕಾರಕ್ಕೆ ಸೊಂಟೊಡ್ಲಕ್ಕೆ ಬಂದಿರ್ತಕ್ಕಂಥ ರೈತರು ಇಲ್ಲಿ